PUC ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಅವರಿಗೆ JEE ಅಂತ ತರಬೇತಿಗಳನ್ನು, ನೀಟ್ನಂಥ ತರಬೇತಿಗಳನ್ನು, CET ಮತ್ತು CA ಫೌಂಡೇಶನ್ನಿಂದ ಸಿಗ್ತಕ್ಕಂಥ ತರಬೇತಿಗಳನ್ನು ಕೂಡ ಆ 2 ವರ್ಷದ ಅವಧಿಯಲ್ಲಿ ನೀಡ್ತಕ್ಕಂಥ ಯೋಜನೆಗಳು ಕೂಡ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ತಾವು ನಮ್ಮ ಸಂಸ್ಥೆಗೆ ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಬಹಳ ಒಂದು ಅರ್ಥಪೂರ್ಣವಾದ ಮತ್ತು ನಮ್ಮೆಲ್ಲರ ಮನಸ್ಸಿಗೆ ಬಹಳ ಹತ್ತಿರವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಯಾರು ಶಿಕ್ಷಣವನ್ನು ಪ್ರೀತಿ ಮಾಡ್ತಾರೆ, ಯಾರು ಅಭಿವೃದ್ಧಿಯನ್ನು ಪ್ರೀತಿ ಮಾಡ್ತಾರೆ, ಅವರೆಲ್ಲರಿಗೂ ಇದೊಂದು ಬಹಳ ಪ್ರಮುಖವಾದ ಕಾರ್ಯಕ್ರಮ. ಹಾಜಿ ಮಲಂಗ್ ಇಂಟರ್ನ್ಯಾಷನಲ್ ಗರ್ಲ್ಸ್ ಕ್ಯಾಂಪಸ್ನ ನೂತನ ಕಟ್ಟಡದ ಉದ್ಘಾಟನೆ. ಇದು ಕೇವಲ ನೂತನ ಕಟ್ಟಡದ ಉದ್ಘಾಟನೆ ಅಲ್ಲ, ಒಂದು ಹೊಸ ಮಹಾದ್ವಾರವನ್ನೇ ನಾವೆಲ್ಲ ಇಲ್ಲಿ ಸಾದತ್ ತಂಗಳ್ರವರ ನೇತೃತ್ವದಲ್ಲಿ ಉದ್ಘಾಟನೆಯನ್ನ ಮಾಡ್ತಿದ್ದೇವೆ. ಇದು ಈ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಹೊಸ ಆಯಾಮವನ್ನ ಖಂಡಿತವಾಗ್ಲೂ ಕೊಡ್ತದೆ ಅನ್ನುವ ಮನಸ್ಸಂಕಲ್ಪವನ್ನ ಮಾಡಿ ಇದಕ್ಕೆ ಉದ್ಘಾಟನೆಯನ್ನು ಇವತ್ತು ಚಾಲನೆ ನೀಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಈಗಾಗಲೇ ನಮ್ಮನ್ನ ಉದ್ದೇಶಿಸಿ ಮಾತನಾಡಿದಂಥ ಈ ಭಾಗದ ಹಿರಿಯ ಧಾರ್ಮಿಕ ಮುಖಂಡರು, ಎಲ್ಲ ಸಮುದಾಯದವರಿಗೂ ಒಂದು ತಂದೆಯ ಸ್ಥಾನದಲ್ಲಿರುವಂಥ ಜೀವೇಂದ್ರ ಕುಮಾರ್ ರವರೇ, ಈಗ ತಾನೇ ಸರ್ಕಾರದ ಪ್ರತಿನಿಧಿಯಾಗಿ ಮಾತಾಡಿದಂಥ MA ಗಫೂರ್ ರವರೇ, ಶಿಕ್ಷಣ, ಸಾಮಾಜಿಕ ಕ್ಷೇತ್ರ, ಧಾರ್ಮಿಕ, ಪರಿಸರ ಮತ್ತು ಈ ಗ್ರಾಮವನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದಂಥ ಧರ್ಮೇಂದ್ರ ಕುಮಾರ್ ರವರು ಈ ವೇದಿಕೆಯಲ್ಲಿದ್ದಾರೆ. ಸಹಕಾರಿ ರತ್ನ, ರಾಜ್ಯ ಸಹಕಾರಿ ರತ್ನದ ಪ್ರಶಸ್ತಿಯನ್ನ ಪಡೆದು ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದಂಥ ಸತೀಶ್ ಕಾಶಿಪಟ್ನವರು ಈ ವೇದಿಕೆಯಲ್ಲಿದ್ದಾರೆ. ಹಾಲು ಉತ್ಪಾದಕರ ಸಹಕಾರಿ ಸಂಘ ಪೆರಿಂಜೆಯ ಸೀತಾರಾಮ್ ರೈರವರಿದ್ದಾರೆ. ಜಯರಾಜ್ ಕಂಬಳಿ ಅವರು ಈಗ ತಾನೇ ಅವರ ಸಂದೇಶವನ್ನ ಕೊಟ್ಟರು. ಕಾಂತಪ್ಪರವರಿದ್ದಾರೆ. ಗಣೇಶ್ ಶೆಟ್ಟಿಯರವರು, ಶಂಕರ್ ಭಟ್ ಬಾಲ್ಯ, ಆನಂದ್ ಬಂಗೇರ, ಎಲ್ಲ ನನ್ನ ಆತ್ಮೀಯರು ಈ ವೇದಿಕೆಯಲ್ಲಿದ್ದಾರೆ. ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳೇ ಮತ್ತು ಇಲ್ಲಿಯ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಾಗ ಬೇರೆ ಯಾವುದೇ ಕಾರ್ಯಕ್ರಮ ಇದ್ರೂ ನನ್ನ ಪ್ರಥಮ ಆಯ್ಕೆ ಈ ಕಾರ್ಯಕ್ರಮ ಅಂತ ನಾನು ಅವತ್ತೇ ನಿರ್ಧಾರ ಮಾಡಿಬಿಟ್ಟೆ. ನನಗೆ ಬೆಳಿಗ್ಗೆಯಿಂದಲೂ ನನಗೆ ಆಶ್ಚರ್ಯ, ನಮ್ಮ ಕುಪ್ಪೆಟ್ಟಿಯಿಂದ ಆದಮ್ರವರು ಕಾಲ್ ಮಾಡ್ತಿದ್ದಾರೆ, ಇಸ್ಮಾಯಿಲ್ ರವರು ಕಾಲ್ ಮಾಡ್ತಿದ್ದಾರೆ, ಆಲಿಯಾಬರ್ ಅವರು ಕಾಲ್ ಮಾಡ್ತಿದ್ದಾರೆ, ಅಶ್ರಫ್ ರವರು ಕಾಲ್ ಮಾಡ್ತಿದ್ದಾರೆ. ನಾನು ಖಂಡಿತವಾಗ್ಲೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದೆ. ಯಾಕಂತ ಹೇಳಿದ್ರೆ, ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿರುವಾಗ ನಾವು ಬದಲಾವಣೆಯನ್ನ ಮಾಡಬೇಕು, ಪರಿವರ್ತನೆಯನ್ನ ತರಬೇಕು. ಪರಿವರ್ತನೆಯಲ್ಲಿ ಬಹುಶಃ ಸಾದತ್ ತಂಗಳ್ರವರು ಇವತ್ತು ಏನು ಬೀಜವನ್ನ ಇಲ್ಲಿ ಬಿತ್ತನೆ ಮಾಡ್ತಿದ್ದಾರೆ, ಈ ಬೀಜ ಖಂಡಿತವಾಗ್ಲೂ ಗಿಡ ಆಗುತ್ತೆ, ಗಿಡ ಆಗಿ ಮರ ಆಗುತ್ತೆ. ಆ ಮರ ಆಗಿ ಸಾದತ್ ತಂಗಳ್ರವರಿಗೆ ಇದು ನೆರಳನ್ನ ಕೊಡುತ್ತೆ, ಇಡೀ ನಮ್ಮ ದಕ್ಷಿಣ ಕನ್ನಡಕ್ಕೆ ಇದು ನೆರಳು ಕೊಡುವಂತ ಒಂದು ಕ್ಷೇತ್ರ ಆಗುತ್ತೆ. ಈ ಬೀಜ ಮುಂದಿನ ದಿನ ನಮ್ಮೆಲ್ಲರಿಗೂ ದಾರಿದೀಪ ಆಗುತ್ತೆ ಅನ್ನುವ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ. ಬಾಲಗಂಗಾಧರ ನಾಥ್ ಸ್ವಾಮೀಜಿ ಅವರು ಒಂದು ಭಾಷಣದಲ್ಲಿ ಹೇಳಿದಂಥ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಅವರು ಮನೆಯಲ್ಲಿ ಒಬ್ಬ ಸ್ವಾಮೀಜಿಯಾಗಿ ಮನೆಯಲ್ಲಿ ಭಿಕ್ಷಾಟನೆಯನ್ನ ಮಾಡಿ ಆದಿಚುಂಚನಗಿರಿ ಅನ್ನುವಂಥ ಮಹಾಸಂಸ್ಥೆಯನ್ನ ಕಟ್ಟಿದ್ರು. ಅದರಲ್ಲಿ ಅದೆಷ್ಟೋ ಡಾಕ್ಟರ್ಗಳನ್ನ ಸೃಷ್ಟಿ ಮಾಡಿದ್ರು. ದೇಶ ವಿದೇಶಗಳಲ್ಲಿ ಡಾಕ್ಟರ್ಗಳು ಅಲ್ಲಿ ಓದ್ತಾ ಇದ್ರು, ಓದಿ ಡಾಕ್ಟರ್ಗಳಾಗಿದ್ರು. ಬಾಲಗಂಗಾಧರನಾಥ್ ಸ್ವಾಮೀಜಿ ಅವರು ICU ಅಲ್ಲಿ ಇದ್ದಾಗ ಒಬ್ಬ ಡಾಕ್ಟರ್ ಅವರು ಅಮೆರಿಕದಿಂದ ಬರಬೇಕು ಅನ್ನುವ ಸಂದೇಶ ಇತ್ತು. ಅಮೆರಿಕದಿಂದ ಒಬ್ಬರು ಡಾಕ್ಟರ್ ಬಂದು ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು. ಆಗ ಬಾಲಗಂಗಾಧರನಾಥ್ ಸ್ವಾಮೀಜಿ ಅವರ ಹತ್ರ ಅವರೊಂದು ಮಾತು ಹೇಳ್ತಾರೆ, ಸ್ವಾಮೀಜಿ, ನಾನೊಬ್ಬ ಅನಾಥ ಮಗುವಾಗಿದ್ದೆ, ನೀವು ನನ್ನನ್ನು ತಂದು ಈ ವಿದ್ಯಾಸಂಸ್ಥೆಯಲ್ಲಿ ನನಗೆ ವಿದ್ಯಾಭ್ಯಾಸವನ್ನ ಕೊಟ್ಟು ನನ್ನನ್ನು ಡಾಕ್ಟರನ್ನಾಗಿ ಮಾಡಿ ನಾನು ಅಮೆರಿಕದಲ್ಲಿ ಹೋಗಿ ಮತ್ತೆ ನಾನು ನಿಮ್ಮ ಶುಶ್ರೂಷೆಗೆ ಬಂದಿದ್ದೇನೆ ಅಂತ ಹೇಳಿದ್ರೆ ಇದು ನೀವು ಹಾಕಿದ ಬಿತ್ತನೆ ಮಾಡಿದಂಥ ಬೀಜ. ಅದೇ ರೀತಿಯ ಬೀಜವನ್ನ ಇವತ್ತು ಸಾದತ್ ತಂಗಳ್ರವರು ಬಿತ್ತನೆ ಮಾಡಿದ್ದಾರೆ. ನಮಗೆ ಎಲ್ಲರಿಗೂ ಇದೊಂದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ ಅನ್ನುವ, ಖಂಡಿತವಾಗ್ಲೂ ಇದು ಹೆಮ್ಮರವಾಗಿ ಬೆಳೆದು ನಮ್ಮನ್ನ ಕಾಪಾಡುತ್ತೆ ಅನ್ನೋದು ನಂಬಿಕೆ ನನಗಿದೆ. ಇಸ್ಲಾಂ ಧರ್ಮದ ಪ್ರಪ್ರಥಮ ಸಂದೇಶ ಇಕ್ರಾ, ಓದು ಮತ್ತು ಪಠಿಸು. ಒಂದು ಧರ್ಮ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಮಹತ್ವವನ್ನ ಕೊಡುತ್ತೆ, ಒಂದು ಧರ್ಮ ವಿದ್ಯೆಯ ಬಗ್ಗೆ ಮಹತ್ವವನ್ನ ಕೊಡುತ್ತೆ. ಈ ಧರ್ಮವನ್ನ ಕಲಿಬೇಕು ಅಂತ ಹೇಳಿದ್ರೆ, ಈ ಧರ್ಮವನ್ನ ಆಚರಣೆ ಮಾಡಬೇಕಂತ ಹೇಳಿದ್ರೆ ಅವನಲ್ಲಿ ವಿದ್ಯಾಭ್ಯಾಸ ಇರಬೇಕು. ಆ ವಿದ್ಯಾಭ್ಯಾಸವನ್ನ ಕಲಿಯುವಂತ ವ್ಯವಸ್ಥೆ ಈ ಧರ್ಮದಲ್ಲಿ, ಅದರ ಪ್ರಾಮುಖ್ಯತೆ ಇದೆ. ನಾರಾಯಣ ಗುರು ಅವರು ಒಂದು ಮಾತು ಹೇಳ್ತಾರೆ, ಸರಸ್ವತಿ
ದೇವಾಲಯಗಳು ಸರಸ್ವತಿ ಮಂದಿರ ಆಗಬೇಕು. ದೇವಾಲಯಗಳು ಎಲ್ಲಿ ನಾವು ಪೂಜೆಯನ್ನು ಮಾಡ್ತೇವೆ ಅಲ್ಲಿ ವಿದ್ಯಾಭ್ಯಾಸವನ್ನು ನಾವು ಕೊಡಬೇಕು ಅನ್ನೋ ವಿಚಾರವನ್ನು ನಾರಾಯಣ ಗುರುಗಳು ಹೇಳ್ತಾರೆ. ಇವತ್ತು ಇಸ್ಲಾಂ ಧರ್ಮದಲ್ಲಿ ಎಲ್ಲೆಲ್ಲಿ ಮಸೀದಿಗಳಿದೆ ಅಲ್ಲಿ ಮದ್ರಾಸಗಳನ್ನು ಮಾಡೋ ಮುಖಾಂತರ ಧರ್ಮ ಮತ್ತು ಧಾರ್ಮಿಕ ಕಾರ್ಯಕ್ರಮ ಎರಡೂ ಕೂಡ ಜೊತೆಯಾಗಿ ಸೇರಿದಂಥ ಒಂದು ಮಹತ್ ಸಂದೇಶವನ್ನು ಇಸ್ಲಾಂ ಧರ್ಮ ಈ ಜಗತ್ತಿಗೆ ಕೊಟ್ಟಿದೆ. ಇವತ್ತು ಯಾರೇ ಕೇಳಲಿ, ಇಸ್ಲಾಂ ಧರ್ಮದಲ್ಲಿ ದಿನನಿತ್ಯ ಧಾರ್ಮಿಕ ಪಠ್ಯ ಕೂಡ ಅವ್ರಿಗಾಗುತ್ತೆ ಮತ್ತು ಲೌಕಿಕ ಎಜುಕೇಶನ್ ಕೂಡ ಅವರಿಗೆ ಸಿಗುವಂಥ ವ್ಯವಸ್ಥೆಯನ್ನು ಈ ಧರ್ಮ ಕಲ್ಪಿಸ್ಕೊಡ್ತಾ ಇದೆ. ಆದರೂ ಕೂಡ ಹೆಣ್ಮಕ್ಳಿಗೆ ಎಲ್ಲೋ ಸ್ವಲ್ಪ ಕಷ್ಟ ಅಂತ ನನಗೆ ಅನ್ನಿಸ್ತಾ ಇತ್ತು. ಆದರೆ ನಾನು ಅಂಕಿಅಂಶಗಳನ್ನು ನೋಡಿದಾಗ ಈ ದೇಶದಲ್ಲಿ 77% ಮುಸಲ್ಮಾನ ಮಹಿಳೆಯರು ಅವರು ವಿದ್ಯಾವಂತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತೇನೆ. ಯಾಕೆ ಆದರೆ ಉನ್ನತ ಶಿಕ್ಷಣಕ್ಕೆ ಬಂದಾಗ ಕೇವಲ 3% ಮುಸಲ್ಮಾನ ಮಹಿಳೆಯರು ಅಲ್ಲಿಗೆ ಬರ್ತಾ ಇದ್ದಾರೆ. ಆದರೆ ಅಧಿಕಾರಿಗಳಿಗೇನು ಕಮ್ಮಿ ಇಲ್ಲ. ಇವತ್ತು ನಾವು ಹೇಳ್ತಾ ಇರ್ತೇವೆ, ಈಗ ತಾನೇ ವೇದಿಕೆಯಲ್ಲಿ ಇಲ್ಲಿ ಕೂಡ ಒಂದು ವಿಚಾರವನ್ನು ಹೇಳಿದ್ರು, IAS ಅಧಿಕಾರಿಗಳು ಕಮ್ಮಿ ಇದ್ದಾರೆ, IPS ಅಧಿಕಾರಿಗಳು ಕಮ್ಮಿ ಇದ್ದಾರೆ, ಸರ್ಕಾರಿ ಇಲಾಖೆಯಲ್ಲಿ ಕಮ್ಮಿ ಇದ್ದಾರೆ. ಆದರೆ ಇದೆಲ್ಲದಕ್ಕೂ ಒಂದು ಪರಿಹಾರವಾಗಿ ಇವತ್ತು ಇಲ್ಲಿ ಹಾಜಿ ಮಲಂಗ್ ಇಂಟರ್ನ್ಯಾಷನಲ್ ಈ ಸಂಸ್ಥೆ ಇದೆಲ್ಲದಕ್ಕೂ ಉತ್ತರ ಮುಂದಿನ ದಿನಗಳಲ್ಲಿ ಕೊಡ್ಲಿಕ್ಕಿದೆ ಅನ್ನುವ ವಿಚಾರದ ನನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತು IAS ಅಧಿಕಾರಿಗಳು IPS ಅಧಿಕಾರಿಗಳು ಈ ಜಿಲ್ಲೆಯಲ್ಲಿ ಬಹಳ ಕಮ್ಮಿ. ನಮಗೆ ಏನು ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ಬೆಳ್ತಂಗಡಿಯ ಹಿದಾಯತುಲ್ಲಾರವರು ಮೊನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಅವರು ಪ್ರಪ್ರಥಮ IAS ಅಧಿಕಾರಿಯಾಗಿ ಘೋಷಣೆ ಆಗಿದ್ದಾರೆ ಅಂತ ಹೇಳೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಈ ಜಿಲ್ಲೆಯಲ್ಲಿ ಇವತ್ತು ರ್ಯಾಂಕ್ಗಳನ್ನು ನೋಡ್ಬೋದು. PUC SSLC ನೋಡಿದಾಗ ಈ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರ್ಯಾಂಕ್ ತೆಗೆಯುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ. ಆದರೆ ಉನ್ನತ ಶಿಕ್ಷಣಕ್ಕೆ ಹೋದಾಗ ನಮ್ಮ ಮಕ್ಕಳು ಯಾಕೋ ಅಲ್ಲಿಗೆ ಮನಸ್ಸು ಮಾಡೋಲ್ಲ. ಆದರೆ ಈ PUC ಮತ್ತು SSLCಯನ್ನು ನೋಡಿದಾಗ ಇಲ್ಲಿ ಎಲ್ಲ ಧರ್ಮದವರ ಕೊಡುಗೆ ಇದೆ. ಎಲ್ಲರ ಕೊಡುಗೆಯಿಂದ ಈ ಜಿಲ್ಲೆ ಇವತ್ತು ಮೊದಲನೇ ಹಂತದಲ್ಲಿದೆ ಅನ್ನಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ವಿಶೇಷವಾಗಿ ಇದರಲ್ಲಿರುವಂಥ ಟೀಚರ್ಗಳ ಬಗ್ಗೆ ಹೇಳಬೇಕು. ಟೀಚರ್ಗಳು ಕೂಡ ಎಲ್ಲ ಧರ್ಮಕ್ಕೆ ಸೇರಿದಂಥವ್ರು. ಇಲ್ಲಿಯ ಶಿಕ್ಷಕರಿಗೆ ದೊಡ್ಡ ಶ್ಲಾಘನೆಯನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಈ ಅದ್ಭುತ ಮಕ್ಕಳನ್ನು ತಯಾರು ಮಾಡಿರುವಂಥವ್ರು ಈ ಭಾಗದ ಶಿಕ್ಷಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಪ್ರಾಚೀನ ಭಾರತದ ವ್ಯವಸ್ಥೆಯನ್ನು ನೋಡಿದಾಗ ಶಿಕ್ಷಣಕ್ಕೆ ಎಲ್ಲ ಧರ್ಮದ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಕಡಿವಾಣ ಹಾಕುವಂಥ ಕೆಲಸ ಇತ್ತು. ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆರವರು ಮಹಾರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಶಿಕ್ಷಣವನ್ನು ಕೊಡಬೇಕು, ಆ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಅನ್ನುವ ಒಂದು ಸಂಕಲ್ಪ ಮಾಡಿ ಅವರು ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ನಿರ್ಮಾಣ ಮಾಡ್ತಾರೆ. ಜೀವೇಂದ್ರ ಜೈನ್ರವರು ಕೆಂಪನಂಜಮ್ಮಣಿ ವಾಣಿವಿಲಾಸ ಸನ್ನಿಧಾನದ ಅವರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು. ಕರ್ನಾಟಕದಲ್ಲಿ ಆ ಪ್ರಯೋಗ ಆಗಲೇ ನಡೆದಿತ್ತು. ಆದರೆ ಶಿಕ್ಷಕಿಯನ್ನು ಹುಡುಕಬೇಕು ಅಂದಾಗ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಆಗ ಮೊಟ್ಟ ಮೊದಲ ಶಿಕ್ಷಕಿಯಾಗಿ ಬಂದಂಥದ್ದು ಫಾತಿಮಾ ಶೇಖ್ ರವರು. ಇವತ್ತು ಫಾತಿಮಾ ಶೇಖ್ ರವರ ಒಂದು ಧೈರ್ಯ ದಿಟ್ಟತನದಿಂದ ದೇಶದ ಮಹಿಳೆಯರಿಗೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಆಗುತ್ತೆ. ದೇಶದ ಪ್ರಪ್ರಥಮ ಗ್ರಂಥಾಲಯವನ್ನು, ಸಾರ್ವಜನಿಕ ಗ್ರಂಥಾಲಯವನ್ನು ಯಾರು ತೆರೆದ್ರು ಅಂತ ಹೇಳಿದ್ರೆ ಅದು ಕೂಡ ಫಾತಿಮಾ ಶೇಖ್ ಅವರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ಅದಾದ ನಂತರ ಇತಿಹಾಸ ನಿರ್ಮಾಣವಾಗುತ್ತೆ. ನಿರಂತರವಾಗಿ ಬೇರೆ ಬೇರೆ ಕಡೆ ಶಿಕ್ಷಣದ ವ್ಯವಸ್ಥೆ ನಿರ್ಮಾಣ ಆಗಿ ಈ ಶಿಕ್ಷಣಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಮಲಾಲಾ ಯೂಸುಫ್ಜಾಯಿ ಅನ್ನುವ ಒಂದು ಹೆಣ್ಣುಮಗಳ ಮೇಲೆ ತಾಲಿಬಾನರು ಗುಂಡನ್ನು ಹಾರಿಸ್ತಾರೆ. ಅವಳು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾಳೆ ಅನ್ನುವ ಒಂದು ವಿಚಾರ ತಿಳಿದಾಗ ಮಲಾಲಾ ಯೂಸುಫ್ಜಾಯಿಯ ಮೇಲೆ ಒಂದು ಗುಂಡನ್ನು ತಾಲಿಬಾನ್ರವರು ಹಾರಿಸ್ತಾರೆ. ಆದರೆ ಅವಳು ಸುಮ್ಮನಿರಲಿಲ್ಲ. ಆ ಕೆಚ್ಚೆದೆಯ ಹೆಣ್ಣುಮಗಳು ಅವಳು ಇಡೀ ವಿಶ್ವದ ಗಮನವನ್ನು ಸೆಳೀತಾಳೆ. ವಿಶ್ವದಲ್ಲಿ ಮಲಾಲಾ ಫಂಡ್ ಅನ್ನುವ ಒಂದು ಫಂಡನ್ನು ಸೃಷ್ಟಿ ಮಾಡಿ ಎಲ್ಲ ಹಿಂದುಳಿದ ದೇಶಗಳಲ್ಲಿ ಹೆಣ್ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾಳೆ. ಇವತ್ತು ಅವಳಿಗೆ ನೊಬೆಲ್ ಪೀಸ್ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರೆ ಇದು ಕೂಡ ಒಂದು ಹೆಣ್ಣು ಮಕ್ಕಳು ಮಾಡಿರುವಂಥ ಕ್ರಾಂತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಇಂಥ ಒಂದು ಕ್ರಾಂತಿಯನ್ನು ಸಾದತ್ ತಂಗಲ್ರವರು ಒಂದು ಪ್ರಗತಿಪರ ಕೃಷಿಕರಾಗಿ, ಧಾರ್ಮಿಕವಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಇವತ್ತು ಯಾವುದೇ ಕಾರ್ಯಕ್ರಮದಲ್ಲಿ ಅವರ ಮಾತುಗಳನ್ನು ಕೇಳಿದಾಗ ಅವರು ಹೇಳುವಂಥ ಮಾತುಗಳು ಅದು ಶಿಕ್ಷಣದ ಬಗ್ಗೆ, ಸಾಮರಸ್ಯದ ಬಗ್ಗೆ ಒತ್ತಿ ಅವ್ರು ಹೇಳ್ತಾ ಇರ್ತಾರೆ. ನಾನೀಗ ಬಂದಾಗ ನನ್ನ ಸಹೋದರ ಶಾಫಿ ಹೇಳ್ತಾ ಇದ್ರು, ನನ್ನ ಮಗಳನ್ನು ನಾನು ಇದು ಒಂದು 10 ವರ್ಷದ ಮುಂಚೆ ಆಗಿದ್ರೆ ನನ್ನ ಮಗಳನ್ನು ನಾನು ಇಲ್ಲೇ ಸೇರಿಸ್ತಾ ಇದ್ದೆ. ಇಂಥ ಒಂದು ವ್ಯವಸ್ಥೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಇಂಥ ವ್ಯವಸ್ಥೆ ಇವತ್ತು ನಮ್ಮ ಊರಿಗೆ ಬಂದಿದೆ. ನಾನು ನನ್ನ ಮಗಳನ್ನು ದೂರದ ಕೇರಳಕ್ಕೆ
ಕರ್ಕೊಂಡೋಗಿ ಅಲ್ಲಿ ಸೇರಿಸಿದ್ದೆ. ಆದರೆ ಇವತ್ತು ಇಂಥ ವ್ಯವಸ್ಥೆಯನ್ನು ದಕ್ಷಿಣ ಕನ್ನಡದ ಪ್ರಪ್ರಥಮ ಶಾಲೆಯನ್ನಾಗಿ ಇವತ್ತು ತೆರೆದಿರುವಂಥ ನಾನು ತಂಗಳರವರಿಗೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವೆಲ್ಲರೂ ಪುಣ್ಯವಂತರು. ಇಂಥ ಧಾರ್ಮಿಕ ಮಹನೀಯರು, ಇದು ಧಾರ್ಮಿಕಕ್ಕೆ ಮಾತ್ರ ಸೀಮಿತವಾಗದೆ ಇವತ್ತು ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಈ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಕ್ರಾಂತಿಯನ್ನು ಈ ಭಾಗ ಮಾಡ್ತಾ ಇದೆ. ಬೆಳ್ತಂಗಡಿ, ನಾನು ಯಾವಾಗಲೂ ಹೇಳ್ತೇನೆ, ಬೆಳ್ತಂಗಡಿ ಒಂದು ಧರ್ಮಭೂಮಿ. ಎಲ್ಲ 4 ಧರ್ಮದವರು ಅನ್ಯೋನ್ಯತೆಯಿಂದ ಇಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಬೆಳ್ತಂಗಡಿ ಒಂದು ಅಕ್ಷರ ಕಾಶಿಯಾಗಿ ಬೆಳೀತಾ ಇದೆ. ಧರ್ಮಸ್ಥಳದ SDM ವಿದ್ಯಾಸಂಸ್ಥೆ, ಇವತ್ತು ನಮ್ಮ ಗುರುವಾಯಿನ ಕೆರೆಯಲ್ಲಿರುವಂಥ ಎಕ್ಸೆಲ್ ವಿದ್ಯಾಸಂಸ್ಥೆ, ನಮ್ಮ ವಿದ್ವತ್ ಕಾಲೇಜು, ನಮ್ಮ ಅಭ್ಯಾಸ್ ಕಾಲೇಜು, ಈ ಭಾಗದಲ್ಲಿರುವಂಥ ವಿದ್ಯಾಸಂಸ್ಥೆ, ಈ ಒಂದು ಅದ್ಭುತ ವಿದ್ಯಾಸಂಸ್ಥೆ, ನಮ್ಮ ಕ್ರೈಸ್ತ ಸಮುದಾಯದ ವಿದ್ಯಾಸಂಸ್ಥೆಗಳು, ಈ ಎಲ್ಲವೂ ಸೇರಿ ಇವತ್ತೊಂದು ಅಕ್ಷರ ಕಾಶಿಯನ್ನಾಗಿ ಬೆಳ್ತಂಗಡಿಯನ್ನು ಪರಿವರ್ತನೆ ಮಾಡ್ತಾ ಇದೆ. ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಇಲ್ಲಿಯ ಬರುವಂಥ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತಾ, ಇಲ್ಲಿಯ ವಿದ್ಯಾರ್ಥಿಗಳ ಮೇಲೆ ನಮ್ಮೆಲ್ಲರಿಗೂ ಬಹಳ ದೊಡ್ಡ ಭರವಸೆ ಇದೆ. ಇಂಥ ವ್ಯವಸ್ಥೆಗಳು, AC ಕ್ಲಾಸ್ ರೂಮ್, ಬಹುಶಃ ಮಂಗಳೂರಿನಲ್ಲೂ ಕೂಡ AC ಕ್ಲಾಸ್ ರೂಮ್ಸ್ ಇಲ್ಲ ಅನಿಸುತ್ತೆ. ಅಂಥ ಒಂದು AC ಕ್ಲಾಸ್ ರೂಮ್ ಆಗಿರ್ಬೋದು, ಜಿಮ್ನ ವ್ಯವಸ್ಥೆ, ನಮ್ಮ ಸ್ವಿಮ್ಮಿಂಗ್ ಪೂಲ್ನ ವ್ಯವಸ್ಥೆ, ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳು ನಾವು ನೀಟ್ ಇರ್ಬೋದು, GA ಇರ್ಬೋದು, CA ಇರ್ಬೋದು, ಇಂಥ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಅವರು ಮಾಡಿದ್ದಾರೆ. ಇದರ ಸದುಪಯೋಗವನ್ನು ಪಡಿಸ್ಕೊಂಡು, ಇದು ಯಾರು ಮಹನೀಯರು ಇದಕ್ಕೆ ಅವರ ಕಷ್ಟದ ಹಣವನ್ನು ಹಾಕಿದ್ದಾರೆ, ಅವರ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಅರ್ಥ ಬರುವ ರೀತಿಯಲ್ಲಿ ಇಲ್ಲಿಯ ವಿದ್ಯಾರ್ಥಿನಿಯರು ಅವರು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಹೆಮ್ಮೆ ಪಡುವಂಥ ಹೆಸರು ಅವರು ಮಾಡ್ತಾರೆ ಅನ್ನೋ ವಿಚಾರವನ್ನು ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ ಅನ್ನೋ ವಿಚಾರವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಮಾನ್ಯ ರಕ್ಷಿತ್ ಶಿವರಾಮ್ ಅವರಿಗೆ.